ಮಾತಾಡಿ ಇರ್ತಕ್ಕಂಥ ಒಂದು ಅವಕಾಶ ನನಗಿರೋದ್ರೆ ನನಗೆ ಭಾಳ ಕಷ್ಟ ಕೂಡ ಈ ಜನ ಕೊಟ್ಟಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಈಗ ದಲಿತ ಸಿಎಂ ಬಗ್ಗೆ ಈಗಾಗಲೇ ಮಾದೇವಪ್ಪರು ಬೇರೆ ಮಾತಾಡಿದ್ದಾರೆ, ಮತ್ತೆ ಬೇರೆ ರಾಜ್ಯದ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಮಾದೇವಪ್ಪ ಅವರು. ಈಗ ನನಗೆ ಏನಾಗ್ಬಿಟ್ಟಿದೆ, ಈ ವಿಚಾರಗಳು ಇದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಭಾಳ ಜನಕ್ಕೆ ಹಿಡ್ಸೋದಿಲ್ಲ. ಗೊತ್ತಾಯ್ತಾ? ಯಾಕಾಗಬಾರ್ದು? ದಲಿತ ಸಿಎಂ ಯಾಕಾಗಬಾರ್ದು? ಮೈನಾರಿಟೀಸ್ ಯಾಕಾಗಬಾರ್ದು? ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು ಅಂತ ಹೇಳೋದು. ಮತ್ತೆ ಬಲಿತ ಸಮಾಜದಲ್ಲಿ ಯಾಕಾಗಬಾರ್ದು? ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ನಾನು ಕಾಂಗ್ರೆಸ್ಸಲ್ಲಿ ಒಂದೊಂದ್ಸರಿ ಬೈತೀನಿ ಬೇರೆ ವಿಚಾರ, ಆ ವಿಷಯಕ್ಕೆ ಸೀಮಿತ ಒಂದು ಅಸಮಾಧಾನ ಅಷ್ಟೇ. ಆದರೆ ಓವರ್ ಆಲ್ ನೋಡಿ, ದೇವರಾಜ ಅರಸು 70ರಲ್ಲಿ MLA ಇರಲಿಲ್ಲ. ಅವರು ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದ್ರೆ MLAಗಳು ಹೆಚ್ಚಿನ ಸಂಖ್ಯೆ ಅವರು ಹೊರಗೆ ತೋರಿಸಿದ್ರಿಂದ ಅವ್ರನ್ನ ಮಾಡ್ತಾರೆ. ದೇವರಾಜ ಅರಸುಗೆ ಇನ್ನೊಬ್ಬ ಅರಸು ಜಾತಿಯವನಿಲ್ಲ MLA ಪ್ರಪೋಸ್ ಮಾಡಕ್ಕೆ. ನೀವು ಹಂಗೆ ಬಂದ್ರೆ ನೀವು ವೀರಪ್ಪ ಮೊಯ್ಲಿಗೆ ಇನ್ನೊಬ್ಬ ಸಮುದಾಯದವನಿಲ್ಲ. ಬಂಗಾರಪ್ಪ ಮಾಡಿರ್ಬೋದು, ಧರ್ಮ್ ಸಿಂಗ್ ಆಗವಾಗ ಧರ್ಮ್ ಸಿಂಗು ಇನ್ನೊಬ್ಬ ಜಾತಿಯವರಿಲ್ಲ. ಇಂತಹ ಎಲ್ಲ ಈಗ ಒಕ್ಕಲಿಗರು ಮಾಡಿದ್ದಾರೆ, ಲಿಂಗಾಯತರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಎಲ್ರಿಗೂ ಅವಕಾಶ ಕೊಟ್ಟಿದ್ದರು ಯಾರಿಗೆಲ್ಲ ದಲಿತರಿಗೆ, ಮೈನಾರಿಟೀಸ್ಗೆ, ಮತ್ತೆ ಜಾತಿ ಆಧಾರದ ಮೇಲೆ ಬಂದ್ರೆ ಬಲಿಜಿಗರಿಗಿರ್ಬೋದು. ಹೆಚ್ಚು ಜನ ಇರುವಂತ ಸಮುದಾಯಗಳು ಅವರು. ಮತ್ತು ವಾಲ್ಮೀಕಿ ಗುರುಭ್ರಷ್ಟಿದ್ದಾರೆ, ವಾಲ್ಮೀಕಿಗಳು ಅಷ್ಟೇ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯನವರೇ ವಾಲ್ಮೀಕಿ ನಾವು ಆ ಪ್ರಶ್ನೆ ಬೇರೆ. ಆದರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಒಲವು ಮತ್ತೆ ಪ್ರೀತಿ ಬರ್ತಾರೆ. ಇಲ್ಲಪ್ಪ ನಮ್ಮನ್ನು ಗುರುತಿಸ್ತಾರೆ, ನಮಗೂ ಒಂದು ಅವಕಾಶ ಕೊಡ್ತಾರೆ. ಇವರು ತಿರ್ಗಾ ಈ ಬಿಜೆಪಿ JDS ಮಾಡ್ದಂಗೆನೆ ಬಿಜೆಪಿ ಬಂದ್ರೆ ಲಿಂಗಾಯತರು, JDS ಬಂದ್ರೆ ಒಕ್ಕಲಿಗರು ಮುಖ್ಯಮಂತ್ರಿ ಅಂದ್ರೆ ಜನಗಳಲ್ಲಿ ಬೇರೆ ಸಮುದಾಯದವ್ರಿಗೆ ನ್ಯಾಯ ಏನ್ ಕೊಟ್ಟಂಗೆ ಆಗ್ತದೆ. ಮಾತಾಡಿ ಇರ್ತಕ್ಕಂಥ ಒಂದು ಅವಕಾಶ ನನಗಿರೋದ್ರೆ ನನಗೆ ಭಾಳ ಕಷ್ಟ ಕೂಡ ಈ ಜನ ಕೊಟ್ಟಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಈಗ ದಲಿತ ಸಿಎಂ ಬಗ್ಗೆ ಈಗಾಗಲೇ ಮಾದೇವಪ್ಪರು ಬೇರೆ ಮಾತಾಡಿದ್ದಾರೆ, ಮತ್ತೆ ಬೇರೆ ರಾಜ್ಯದ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಮಾದೇವಪ್ಪ ಅವರು. ಈಗ ನನಗೆ ಏನಾಗ್ಬಿಟ್ಟಿದೆ, ಈ ವಿಚಾರಗಳು ಇದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಭಾಳ ಜನಕ್ಕೆ ಹಿಡ್ಸೋದಿಲ್ಲ. ಗೊತ್ತಾಯ್ತಾ? ಯಾಕಾಗಬಾರ್ದು? ದಲಿತ ಸಿಎಂ ಯಾಕಾಗಬಾರ್ದು? ಮೈನಾರಿಟೀಸ್ ಯಾಕಾಗಬಾರ್ದು? ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು ಅಂತ ಹೇಳೋದು. ಮತ್ತೆ ಬಲಿತ ಸಮಾಜದಲ್ಲಿ ಯಾಕಾಗಬಾರ್ದು? ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ನಾನು ಕಾಂಗ್ರೆಸ್ಸಲ್ಲಿ ಒಂದೊಂದ್ಸರಿ ಬೈತೀನಿ ಬೇರೆ ವಿಚಾರ, ಆ ವಿಷಯಕ್ಕೆ ಸೀಮಿತ ಒಂದು ಅಸಮಾಧಾನ ಅಷ್ಟೇ. ಆದರೆ ಓವರ್ ಆಲ್ ನೋಡಿ, ದೇವರಾಜ ಅರಸು 70ರಲ್ಲಿ MLA ಇರಲಿಲ್ಲ. ಅವರು ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದ್ರೆ MLAಗಳು ಹೆಚ್ಚಿನ ಸಂಖ್ಯೆ ಅವರು ಹೊರಗೆ ತೋರಿಸಿದ್ರಿಂದ ಅವ್ರನ್ನ ಮಾಡ್ತಾರೆ. ದೇವರಾಜ ಅರಸುಗೆ ಇನ್ನೊಬ್ಬ ಅರಸು ಜಾತಿಯವನಿಲ್ಲ MLA ಪ್ರಪೋಸ್ ಮಾಡಕ್ಕೆ. ನೀವು ಹಂಗೆ ಬಂದ್ರೆ ನೀವು ವೀರಪ್ಪ ಮೊಯ್ಲಿಗೆ ಇನ್ನೊಬ್ಬ ಸಮುದಾಯದವನಿಲ್ಲ. ಬಂಗಾರಪ್ಪ ಮಾಡಿರ್ಬೋದು, ಧರ್ಮ್ ಸಿಂಗ್ ಆಗವಾಗ ಧರ್ಮ್ ಸಿಂಗು ಇನ್ನೊಬ್ಬ ಜಾತಿಯವನಿಲ್ಲ. ಇಂತಹ ಎಲ್ಲ ಈಗ ಒಕ್ಕಲಿಗರು ಮಾಡಿದ್ದಾರೆ, ಲಿಂಗಾಯತರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಎಲ್ರಿಗೂ ಅವಕಾಶ ಕೊಟ್ಟಿದ್ದರು ಯಾರಿಗೆಲ್ಲ ದಲಿತರಿಗೆ, ಮೈನಾರಿಟೀಸ್ಗೆ, ಮತ್ತೆ ಜಾತಿ ಆಧಾರದ ಮೇಲೆ ಬಂದ್ರೆ ಬಲಿಜಿಗರಿಗಿರ್ಬೋದು. ಹೆಚ್ಚು ಜನ ಇರುವಂತ ಸಮುದಾಯಗಳು ಅವರು. ಮತ್ತು ವಾಲ್ಮೀಕಿ ಗುರುಭ್ರಷ್ಟಿದ್ದಾರೆ, ವಾಲ್ಮೀಕಿಗಳು ಅಷ್ಟೇ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯನವರೇ ವಾಲ್ಮೀಕಿ ನಾವು ಆ ಪ್ರಶ್ನೆ ಬೇರೆ. ಆದರೆ ಎಲ್ಲ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಾಗ ಆ ಸಮುದಾಯಗಳು ಕಾಂಗ್ರೆಸ್ ಬಗ್ಗೆ ಒಲವು ಮತ್ತೆ ಪ್ರೀತಿ ಬರ್ತಾರೆ. ಇಲ್ಲಪ್ಪ ನಮ್ಮನ್ನು ಗುರುತಿಸ್ತಾರೆ, ನಮಗೂ ಒಂದು ಅವಕಾಶ ಕೊಡ್ತಾರೆ. ಇವರು ತಿರ್ಗಾ ಈ ಬಿಜೆಪಿ JDS ಮಾಡ್ದಂಗೆನೆ ಬಿಜೆಪಿ ಬಂದ್ರೆ ಲಿಂಗಾಯತರು, JDS ಬಂದ್ರೆ ಒಕ್ಕಲಿಗರು ಮುಖ್ಯಮಂತ್ರಿ ಅಂದ್ರೆ ಜನಗಳಲ್ಲಿ ಬೇರೆ ಸಮುದಾಯದವ್ರಿಗೆ ನ್ಯಾಯ ಏನ್ ಕೊಟ್ಟಂಗೆ ಆಗ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.